ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನೇನಪ್ಪ ಅಂತಂದರೆ ಮಹಿಳೆಯರಿಗೆ ಅಂತಲೇ ಇರುವಂಥ ಒಂದು ಸ್ವಸಹಾಯ ಸಂಘಗಳು ಏನಿರ್ತಾವಲ್ಲ, ಸೊ ಅಂದರೆ ಮಹಿಳೆಯರಿಂದ ಮಾಡ್ಕೊಂಡಿರ್ತಾರೆ ಅವರು ಒಂದು ಸಂಘಗಳು ಅಂತ. ಸೊ ಆ ಸಂಘಗಳಿಗೆ ಏನಂತಂದರೆ ಗೌರ್ಮೆಂಟ್ ಕಡೆಯಿಂದ ಒಂದು ಸಹಾಯಧನ ಸಿಗ್ತಾ ಇದೆ. ಸೊ ಆ ಸಹಾಯಧನ ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ವಸಹಾಯ ಸಂಘ ಅಂತಂದರೆ ಸಂಘಗಳಂತ ಮಾಡ್ಕೊಂಡಿರ್ತಾರೆ ಹಳ್ಳಿ ಸೈಡ್ಗಳಲ್ಲಿ. ಸೊ ಅವ್ರಿಗೆಲ್ಲರಿಗೂ ಏನಪ್ಪ ಅಂತಂದರೆ ಒಂದು ಲೋನ್ ಸಿಗುತ್ತೆ. ಸೊ ಆ ಲೋನ್ ಯಾವುದು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಯಾವ ಥರ ಅಪ್ಲೈ ಮಾಡೋದು, ಯಾವತ್ತು ಲಾಸ್ಟ್ ಡೇಟು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆಗಿರೋದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಏನಂತಂದರೆ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು kmbconline.karnataka.co.in ಅಂತ. ಸೊ ಇದೇನಪ್ಪ ಅಂತಂದರೆ ಅಲ್ಪಸಂಖ್ಯಾತರಿಗೆ ಅಂತಲೇ ಇರುವಂಥ ಒಂದು ವೆಬ್ಸೈಟು. ಸೊ ಇದರಲ್ಲಿ ಏನಂತಂದರೆ ಅಲ್ಪಸಂಖ್ಯಾತರಿಗೆ ಇರುವಂಥ ಅಷ್ಟು ಯೋಜನೆಗಳು ಇಲ್ಲಿ ನಮಗೆ ಸಿಗುತ್ತೆ. ಅಂದರೆ ಏನೇನೆಲ್ಲ ಒಂದು ಅವರ ಅಭಿವೃದ್ಧಿಗೆ ಇರುವಂಥ ಒಂದು ಅಷ್ಟು ಲೋನ್ಗಳಾಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಒಂದು ಸಹಾಯಧನಗಳಾಗಿರ್ಬೋದು, ಇದರಲ್ಲಿ ಎಲ್ಲನೂ ಸಿಗುತ್ತೆ. ಸೊ ಅಲ್ಪಸಂಖ್ಯಾತರ ಅಂತಂದರೆ ಯಾರ್ಯಾರಪ್ಪ ಅಂತಂದರೆ ಮುಸ್ಲಿಮರಾಗಿರ್ಬೋದು, ಬೌದ್ಧರು, ಕ್ರಿಶ್ಚಿಯನ್ಸರು, ಜೈನರು, ಸಿಖ್ಖರು ಮತ್ತು ಪಾರ್ಸಿಯರು. ಸೊ ಅಷ್ಟು ಏನಂತಂದರೆ ಇವರು ಅಲ್ಪಸಂಖ್ಯಾತರು ಅಂತ ಒಂದು ಕರೀತಾರೆ. ಹಾಗಂತಂದರೆ ಈ ಒಂದು ಅಲ್ಪಸಂಖ್ಯಾತರ ಒಂದು ಹೆಣ್ಮಕ್ಕಳಿಗೆ ಏನಂತಂದರೆ ಒಂದು ಸ್ವಸಹಾಯ ಸಂಘಗಳನ್ನು ನಡೆಸ್ತಿರ್ತಾರಲ್ಲ, ಸೊ ಅವರಿಗೆ ಒಂದು ಸಹಾಯಧನನ ಕೊಡ್ತಿದ್ದಾರೆ. ಸೊ ಯಾವ ಥರ ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೋಡೋಣ. ಸೊ ವೆಬ್ಸೈಟಲ್ಲಿ ನೀವು ಓಪನ್ ಮಾಡ್ಕೊಂಡಪ್ಪ ಅಂದರೆ ಈಗ ಲಾಸ್ಟಿಗೆ ಸಿಗುತ್ತೆ. ನೋಡ್ಬೋದು, ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ಯೋಜನೆ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಅಪ್ಲಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅಲ್ಪಸಂಖ್ಯಾತ ಸಮುದಾಯ ಸ್ವಸಹಾಯ ಗುಂಪುಗಳಿಗೆ ವಿವಿಧ ರೀತಿಯ ಸ್ವಯಂ ಉದ್ಯೋಗ ಚಟುವಟಿಕೆಯಲ್ಲಿ ತೊಡಗಿಸಿ ಅವರನ್ನು ಆರ್ಥಿಕ ಸ್ವಾವಲಂಬನೆಯಾಗಿ ಮಾಡುವ ಸಲುವಾಗಿ ರಾಷ್ಟ್ರೀಕೃತ ಪಡೆದ ಸಾಲಕ್ಕೆ ಘಟಕ ವೆಚ್ಚದ ಶೇಕಡ 50 ಅಥವಾ ಗರಿಷ್ಠ 2 ಲಕ್ಷ ಸಹಾಯಧನವನ್ನು ನಿಗಮದಿಂದ ಒದಗಿಸಲಾಗುವುದು. ಸಹಾಯಧನವು ಬ್ಯಾಂಕ್ ಎಂಡ್ ಸಬ್ಸಿಡಿಯಾಗಿದ್ದು ಸ್ವಸಹಾಯ ಸಂಘಗಳು ಆರ್ಥಿಕ ಬ್ಯಾಂಕ್ಗಳಿಂದ ಪಡೆದ ಸಾಲದ ಮರುಪಾವತಿಗೆ ಹೊಂದಿಕೆಗಳನ್ನು ಅಂದರೆ 2 ಲಕ್ಷದ ರೂಪಾಯಿವರೆಗೂ ನಿಮಗೆ ಒಂದು ಸಹಾಯಧನ ಇಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 15 ಸೆಪ್ಟೆಂಬರ್ 2024. ಹಾಗಾದರೆ ಅರ್ಹತೆಗಳು ಏನೇನಿರಬೇಕು? ಸೊ ಯೋಜನೆ ಸಹಾಯಧನ ಪಡೆಯಲು ಸ್ವಸಹಾಯ ಸಂಘ ಅಲ್ಪಸಂಖ್ಯಾತರ ಸಮುದಾಯ ಮಹಿಳೆಯಾಗಿರತಕ್ಕದ್ದು. ಅಂದರೆ ಸ್ವಸಹಾಯ ಸಂಘದಲ್ಲಿ ಇರಬೇಕು. ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ರಾಜ್ಯದ ಕಾಯಂ ನಿವಾಸಿಗಳಾಗಿರತಕ್ಕದ್ದು. ಅಂದರೆ ಕರ್ನಾಟಕ ನಿವಾಸಿಗಳಾಗಿರ್ಬೋದು. ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರ ಸಂಖ್ಯೆ 10ರಿಂದ 20ರ ಒಳಗಿರಬೇಕು. ಅಂದರೆ 10 ಜನ ಮಿನಿಮಮ್ ಇರಬೇಕು, ಮ್ಯಾಕ್ಸಿಮಮ್ 20ರ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಸ್ವಸಹಾಯ ಸಂಘದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರು ಸದಸ್ಯರಿಗೆ ಮಾತ್ರ ಅವಕಾಶ. ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಕುಟುಂಬದ ಆದಾಯ 6 ಲಕ್ಷ ಮೀರಿರಬಾರ್ದು. ಸ್ವಸಹಾಯ ಸಂಘದ ವಯಸ್ಸು 18ರಿಂದ 55. ಅದೇ ರೀತಿ ಸ್ವಸಹಾಯ ಸಂಘದ ಕಡ್ಡಾಯವಾಗಿ ಉಪನೋಂದಣಿ ಅಧಿಕಾರಿಗಳನ್ನು ನೋಂದಣಿ ಆಗಿರ್ತಕ್ಕಂಥ. ಅಂತಂದರೆ ನಿಮ್ಮ ಒಂದು ಸಂಘ ಏನಿರುತ್ತಲ್ಲ, ಸೊ ಅದು ಸಬ್ ರಿಜಿಸ್ಟ್ರೇಷನ್ ಆಫೀಸರ್ ಕಡೆಯಿಂದ ಏನಾಗಿರಬೇಕು, ರಿಜಿಸ್ಟರ್ ಆಗಿರಬೇಕು. ಸ್ವಸಹಾಯ ಸಂಘದ ಕುಟುಂಬದ ಯಾವುದೇ ಸದಸ್ಯರು ರಾಜ್ಯ, ಕೇಂದ್ರ ಸರ್ಕಾರ, ಅದೇ ಗೌರ್ಮೆಂಟ್ ಕೆಲಸದಲ್ಲಿ ಯಾರೂ ಇರಬಾರ್ದು. ಸೊ ಅದಷ್ಟು ಕೆಲವೊಂದು ಅರ್ಹತೆಗಳನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಇಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಅದಾದ ಮೇಲೆ ದಾಖಲೆಗಳು ಏನೇನು ಬೇಕು? ಸ್ವಸಹಾಯ ಸದಸ್ಯರ ಗುಂಪಿನ ಪ್ರತಿ ಸದಸ್ಯರ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಅಂದರೆ 2 ಫೋಟೋ ಇರಬೇಕು, ಪಾಸ್ಪೋರ್ಟ್ ಸೈಜು. ಸ್ವಸಹಾಯ ಗುಂಪಿನ ಸದಸ್ಯರ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ, ಅಂತಂದರೆ ಅಲ್ಪಸಂಖ್ಯಾತರಿಗೆ ಅಂತಲೇ ಒಂದು ಪ್ರಮಾಣ ಪತ್ರನ ಕೊಡ್ತಾರೆ. ಸೊ ಆ ಪ್ರಮಾಣ ಪತ್ರ ಇರಬೇಕು. ಅದೇ ರೀತಿ ಪ್ರತಿ ಸದಸ್ಯರ ಆಧಾರ್ ಕಾರ್ಡ್ ಇರಬೇಕು. ಗುಂಪಿನ ಸ್ವಯಂ ಉದ್ಯೋಗ ಚಟುವಟಿಕೆ ಯೋಜನಾ ವರದಿ, ಅಂತಂದರೆ ಯೋಜನೆಗಳು ಏನೇನು ಮಾಡ್ಕೊಂಡಿದ್ದಾರೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ, ಸೊ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಕೊಡಬೇಕು. ಸ್ವಸಹಾಯ ಗುಂಪಿನ ಪಾಸ್ ಪ್ರತಿ, ಅಂತಂದರೆ ಒಂದು ಗುಂಪಿದ್ದ ಒಂದು ಏನಪ್ಪ ಅಂತಂದರೆ ಒಂದು ಸಂಘದ ಒಂದು ಪಾಸ್ಬುಕ್ ಮಾಡಿಸಿರ್ತಾರೆ. ಸೊ ಆ ಪಾಸ್ಬುಕ್ ಪ್ರತಿ ಇರಬೇಕು. ಸ್ವಸಹಾಯ ಸಂಘದ ಸದಸ್ಯರ ಗ್ರೂಪ್ ಫೋಟೋ ಇರಬೇಕು. ಅದೇ ರೀತಿ ನಡವಳಿಕೆ ಪುಸ್ತಕವನ್ನು ಇರಬೇಕು. ಅದೇ ರೀತಿ ಸ್ವಯಂ ಘೋಷಣೆ ಪತ್ರ. ಸೊ ಇದಷ್ಟು ಇಲ್ಲಿ ನಿಮಗೆ ಕೇಳಿರ್ತಾನೆ. ಸೊ ನೆಕ್ಸ್ಟ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿಬಿಟ್ಟು OTP ಕೇಳಿ, OTP ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಕಂಟಿನ್ಯೂ ಹಾಗೆ ಮಾಡ್ಬೋದು. ಸೊ ಕಂಟಿನ್ಯೂ ಮಾಡ್ತಾ ಅಪ್ಲಿಕೇಶನಲ್ಲಿ ಏನೇನೆಲ್ಲ ಕೇಳುತ್ತೆ ಅಪ್ಲಿಕೇಶನು, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ಫಿಲ್ ಮಾಡ್ತಾ ಹೋಗಿ. ಸೊ ಕಂಪ್ಲೀಟಾಗಿ ಫಿಲ್ ಆದ ಮೇಲೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನನ್ನು ಫೈನಲ್ ಆಗಿ ಸಬ್ಮಿಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಅದೇ ರೀತಿ ಇನ್ನು
ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ, ಅದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅದೇ ರೀತಿ ಇವತ್ತಿನ ವಿಡಿಯೋ ಎಷ್ಟು ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.